ಇಲ್ಲಿ ನಿರ್ಮಾಣವಾಗ್ತಾ ಇರೋದು ಕರ್ನಾಟಕದ ಅತಿ ದೊಡ್ಡ ಮುತ್ತು ಕೃಷಿ ಫಾರ್ಮ್. ಇದರ ಸುತ್ತಳತೆ ಬಂದು 220/70 ಇದೆ. ಇದರ ಆಳ 18 ಅಡಿ ಇದೆ. ಇದ್ರೊಳಗಡೆ 2 ಲಕ್ಷ ಮುತ್ತು ಸಾಕಾಣಿಕೆ ಮಾಡಬಹುದು. ಇಲ್ಲಿ ಟಾರ್ಪಲ್ ಮೇಲೆ ಇವ್ರ ಮಣ್ಣು ಏನಕ್ಕೆ ಹಾಕ್ತಾ ಇದಾರೆ ಅಂದ್ರೆ, ಇದ್ರೊಳಗಡೆ ಒಂದು ಬಾರಿ ಮುತ್ತನ್ನ ಬಿಟ್ರೆ ಇದನ್ನ ಹೊರ ತೆಗಿಯಕ್ಕೆ ಮಿನಿಮಮ್ ಆದ್ರೂ 16 ರಿಂದ 18 ತಿಂಗಳು ಸಮಯಾವಕಾಶ ಬೇಕು. ಈ ಸಮಯದಲ್ಲಿ ಇದರಲ್ಲಿ ಇರ್ತಕ್ಕಂತಹ ಜಲಚರಗಳು ಉತ್ಪತ್ತಿ ಮಾಡುವ ಅಮೋನಿಯಂ ಏನಿರುತ್ತೆ ಅದು ಟಾರ್ಪಲ್ ಮೇಲೆ ಕುತ್ಕೊಂಡು ಮುತ್ತು ಸಾಯುವ ಚಾನ್ಸಸ್ ಇರುತ್ತೆ. 18 ಆಳದಲ್ಲಿ 2 ಅಡಿ ಮಣ್ಣೆ ಹಾಕಿದ್ದಾರೆ. ಈ 2 ಅಡಿ ಮಣ್ಣು ಅಮೋನಿಯಂ ಕಂಟ್ರೋಲ್ ಮಾಡುತ್ತೆ. ಇಷ್ಟೆಲ್ಲ ಆದ ನಂತರ ಇವರು ಈ ಮಣ್ಣಿನ ಮೇಲೆ ಸುಣ್ಣ ಹಾಕ್ತಾರೆ. ಯಾಕೆ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂತಹ ಕ್ರಿಮಿಕೀಟಗಳು ಸಾಯ್ಬೇಕು, ಮತ್ತೆ ಮುಂದೆ ಉತ್ಪತ್ತಿ ಆಗೋ ಪಾಚಿ ಬರ್ದೇ ಇರೋ ರೀತಿ ಕಂಟ್ರೋಲ್ ಮಾಡಕ್ಕೋಸ್ಕರ ಇವರು ಸುಣ್ಣ ಹಾಕ್ತಾರೆ. ನಿಮ್ಗೆ ಏನಾದ್ರೂ ಮುತ್ತು ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಮ್ಮ ಕನ್ನಡ ಫಾರ್ಮರ್ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಮತ್ತೆ ಇದನ್ನ ಯಾವ ರೀತಿ ಮಾಡೋದು, ಮುಂದಿನ ಪ್ರೊಸೀಜರ್ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.